ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಂದ್ರು, ಅನೇಕ ಇನ್ನಿಲ್ಲ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಇದೇ ವಾಸ್ತವ್ಯ. ಪ್ಲೀಸ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೊ. ಹೌದು, ನೀವೇ ಈ ರೀತಿ ಕಂಗೆಟ್ರೆ ಊರ್ಮಿಳಾ ಅವ್ರಿಗೆ ಯಾರು ಸಮಾಧಾನ ಮಾಡ್ತಾರೆ? ಊರ್ಮಿಳಾ, ಒಂದ್ಸರಿ ಜೋರಾಗಿ ಹತ್ಬಿಟ್ಟು ನಿನ್ ಮನ್ಸನ್ನ ಹಗ್ರ ಮಾಡ್ಕೊ. ನೀನ್ ಈ ರೀತಿ ನೋಡಕ್ ಆಗ್ತಾ ಇಲ್ಲ. ಹೌದು ಊರ್ಮಿಳಾ ಅವ್ರೆ, ಹತ್ಬಿಟ್ಟು ಮನ್ಸಿನ ಭಾರನ ಕಳ್ಕೊಂಬಿಡಿ, ಸಮಾಧಾನ ಆಗತ್ತೆ. ಹತ್ಬಿಡಿ ಊರ್ಮಿಳಾ ಅವ್ರೆ, ದಯವಿಟ್ಟು ಒಂದ್ಸಲ ಹತ್ಬಿಡಿ. ಚಿಕ್ಕಮ್ಮ, ನೀವೇಟ್ ನೋವು ಅನುಭವಿಸ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತಾಯ್ತ ಚಿಕ್ಕಮ್ಮ. ಅನಿಕನ ನಿಮ್ ಪ್ರಪಂಚ ಹಾಕಿದ್ಲು, ಅವಳ ಖುಷಿನ ನಿಮ್ ಖುಷಿ ಅಂತ ನೀವು ಬದುಕ್ತಿದ್ರಿ. ನೀವಿಬ್ರು ಯಾವತ್ತೂ ತಾಯಿ ಮಗಳ ತರ ಇರ್ಲಿಲ್ಲ, ಫ್ರೆಂಡ್ಸ್ ತರ ಇರ್ತಿದ್ರಿ. ಈಗ ನಿಮ್ ಮನಸ್ಥಿತಿ ಹೆಂಗಿರ್ತೈತೆ ಅಂತ ಅರ್ಥ ಆಯ್ತೈತೆ ಚಿಕ್ಕಮ್ಮ. ಅಲ್ಲ ಚಿಕ್ಕಮ್ಮ, ದಯವಿಟ್ಟು ಹಿಂಗ್ ದುಃಖನ ತಡಿಬೇಡಿ, ಕಣ್ಣೀರ್ನ ಕಲ್ಲಾಗಕ್ ಬಿಡ್ಬೇಡಿ ಚಿಕ್ಕಮ್ಮ. ಮತ್ತು ನಿಮ್ ಮನ್ಸನ್ನ ನಿರಾಳ ಮಾಡ್ಕೊಳ್ಳಿ ದಯವಿಟ್ಟು ಚಿಕ್ಕಮ್ಮ, ಹತ್ತು ಬಿಡಿ. ಹತ್ಬಿಡಮ್ಮ ಊರ್ಮಿಳಾ, ಹತ್ತು ನಿನ್ ಮನ್ಸನ್ನ ಹಗರ ಮಾಡ್ಕೊ. ಸಮಾಧಾನ. ನನಗೂ ಮಕ್ಕಳಿದ್ದಾವೆ, ಮಗಳು ಕರ್ಕೊಂಡು ಹೋವೇನೋ ಅಂತ ನನಗೂ ಅರ್ಥ ಆಗತ್ತೆ. ಅದೇನ್ ಮಾಡೋದು? ಆ ಭಗವಂತನ ಇಚ್ಛೆ ಏನು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ನಾವೇನೋ ಅನ್ಕೋತೀವಿ, ಅವನು ಇನ್ನೊಂದೇನೋ ಮಾಡ್ತಾನೆ. ಆದರೂ ಬದುಕಿರ್ಬೇಕಲ್ಲ, ಜೀವನ ಸಾಗ್ಬೇಕಲ್ಲ. ಅಲ್ಲ ರಮೇಶ್, ಹೆತ್ತು ಮಗಳಿಗೆ ಕಣ್ ಮುಂದೆನೆ ಹೀಗೆಲ್ಲ ಆದ್ರೆ ಹೇಗೆ ಸಮಾಧಾನ ಮಾಡ್ಕೊಳಕ್ ಸಾಧ್ಯ ಹೇಳು? ನಾನೇನ್ ಮಾಡ್ಲಿ ಹೇಳು ರಮೇಶ್? ಪ್ಲೀಸ್
ಅಪ್ಸೆಟ್ ಆಗಬೇಡ, ಸಮಾಧಾನ ಮಾಡ್ಕೊ. ನೀನು ಹೀಗೆ ಅಪ್ಸೆಟ್ ಆದರೆ ಊರ್ಮಿಳ ಇನ್ನೂ ಕೂಕ್ ಹೋಗ್ತಾಳೆ. ಪ್ಲೀಸ್ ಚಂದ್ರು, ಕಾಮ್ ಡೌನ್. ಊರ್ಮಿಳ ಆಂಟಿ, ನೀವು ಹೀಗಿದ್ರೆ ತುಂಬ ತೊಂದರೆ ಆಗುತ್ತೆ. ಮನಸ್ಸಲ್ಲಿ ತುಂಬ ಹೊತ್ತು ದುಃಖನ ತಡೆದಿಟ್ಕೋಬಾರ್ದು. ನಿಮ್ಗೆ ಅಳು ಬರ್ತಿದೆ ಅಂದರೆ ಅದನ್ನು ತಡಿಬೇಡಿ, ದಯವಿಟ್ಟು ಹತ್ಬೇಡಿ. ಹೌದು ಆಂಟಿ, ಒಂದ್ಸಲ ಮನ್ಸು ಬಿಚ್ಚಿ ಹತ್ಬಿಡಿ, ಸಮಾಧಾನ ಆಗುತ್ತೆ. ಊರ್ಮಿಳ ಅವರೇ, ನಿಮ್ ಕಷ್ಟ ನನಗೆ ಅರ್ಥ ಆಗತ್ತೆ. ಯಾವುದೇ ತಾಯಿಗಾಗ್ಲಿ ಹೆತ್ತು ಮಕ್ಕಳೇ ಜೀವ ಆಗಿರುತ್ತೆ. ಅಂತ ತಾಯಿ ಮುಂದೆ ಮಕ್ಕಳು ಈ ರೀತಿ ಆದ್ರೆ ಅದು ತಡ್ಕೊಳ್ಳೋದಿಕ್ಕಾಗಲ್ಲ. ತಡ್ಕೊಳಕ್ ಆಗದೆ ಇರೋ ನೋವು ನನ್ಗದೆಲ್ಲ ಅರ್ಥ ಆಗತ್ತೆ. ನೋಡಿ, ನಾವ್ ಯಾರೇ ಸಮಾಧಾನ ಮಾಡಿದ್ರು ನಿಮಗ್ ಸಮಾಧಾನ ಆಗಲ್ಲ. ನಿಮಗ್ ನೀವೇ ಸಮಾಧಾನ ಮಾಡ್ಕೋಬೇಕು. ದಯವಿಟ್ಟು ಊರ್ಮಿಳ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಒಂದು ಸಲ ಹತ್ತು ಬಿಡಿ, ಮನ್ಸು ಸಮಾಧಾನ ಆಗ್ಬಿಡುತ್ತೆ. ಚಿನ್ನ, ಏನಾಯ್ತು? ಇನ್ನೇನಿರುತ್ತೆ ಅಮರ್, ಅನಿಕನ ಬಗ್ಗೆ ನೆನಪಾಗಿ ಬೇಜಾರಾಗ್ತಾ ಇತ್ತು. ಅವಳು ಕೆಟ್ಟೋಳು, ಅವಳಿಗೆ ಹಾಗಾಗಲಿ ಹೀಗಾಗಲಿ ಅವಳು ಮಾಡಿದ ತಪ್ಪಿಗೆಲ್ಲ ಶಿಕ್ಷೆ ಆಗಲಿ ಅಂತ ಅನ್ಕೋತಾ ಇದ್ವಿ. ಆದರೆ ವಿಧಿ ಆಟನೇ ಬೇರೆ ಆಗಿತ್ತು. ಅವಳಿಗೆ ಇಷ್ಟು ಕೆಟ್ಟ ಸಾವು ಬರುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅಲ್ವಾ? ಚಿನ್ನ, ಪ್ಲೀಸ್ ಸಮಾಧಾನ ಮಾಡ್ಕೊ. ಅವಳು ಸಾವಿಂದ ನಿನಗೆ ಎಷ್ಟು ಶಾಕ್ ಆಗಿದೆಯೋ ನನಗೂ ಅಷ್ಟೇ ಬೇಜಾರಾಗಿದೆ. ಚಿನ್ನ, ಅವಳು ಕೆಟ್ಟವಳೆ, ನಾನು ಒಪ್ಕೋತೀನಿ. ಆದರೆ ಸಾವು ಅನ್ನೋದು ಇಷ್ಟು ಬೇಗ ಬರಬಾರ್ದಿತ್ತು. ಅವಳು ಜೈಲಿಗೆ ಹೋದಾಗಿಂದ ನನಗೊಂಥರ ಬೇಜಾರಾಗ್ತಾ ಇತ್ತು ಅಮರ್. ಅದರಲ್ಲೂ ಊರ್ಮಿಳ ಆಂಟಿ ಮುಖ ನೋಡಿದಾಗೆಲ್ಲ ಅನಿಕಾ ಹೇಗಾದರೂ ಬದಲಾಗಿ ಅವಳು ಜೈಲಿಂದ ವಾಪಸ್ ಬಂದು ಅವ್ರ ಫ್ಯಾಮಿಲಿ ಎಲ್ಲ ನಗ್ನಗ್ತಾ ಖುಷಿಯಾಗಿರಬೇಕು ಅಂದ್ಕೊಂಡಿದ್ದೆ. ಆದರೆ ನೋಡು ಹೇಗಾಗೋಯ್ತು. ನಾನು ಇಲ್ಲಿಗೆ ಬರಬಾರ್ದಾಗಿತ್ತು ಅನ್ಸುತ್ತೆ. ನಾನು ಬಂದಿದ್ದಕ್ಕೋ ಏನೋ ಅವಳಿಗೆ ಸಾವು ಬಂತು. ಜೇ, ಏನು ಮಾತಾಡ್ತಿದ್ಯಾ? ನೀನು ಇಲ್ಲಿಗೆ ಬರೋದಕ್ಕೂ ಅವಳು ಸಾಯೋದಕ್ಕೂ ಏನು ಸಂಬಂಧ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಹಂಗಲ್ಲ ಮರ, ಕೆಲವ್ರ ಕಾಲ್ಗುಣ ಸರಿ ಇಲ್ಲ ಅಂತಾರೆ. ಮೊದಲೇ ನಾನು ಕೆಟ್ಟ ಕೆಲಸಗಳೆಲ್ಲ ಮಾಡಿದ್ದೀನಿ. ನಾನಿಲ್ಲಿ ಬಂದಲ್ಲ, ಅದಕ್ಕೆ ಅವಳಿಗೆ ಹಿಂಗಾಯ್ತೋ ಏನೋ. ಅಜ್ಜಿ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ನೀವೇ ನಮಗೆ ಸಮಾಧಾನ ಹೇಳಬೇಕು. ಅಂಥದ್ರಲ್ಲಿ ನೀವೇ ಹೀಗೆ ಬೇಜಾರಾದರೆ ಹೇಗೆ? ನೀನು ಹೇಳೋದು ಸರಿ ಕಣವ. ಹಿರಿಯೋಳಾಗಿ ನಾನು ಹಂಗೆಲ್ಲ ಮಾತಾಡಬಾರ್ದು. ನಾವು ಹಿಂಗೆ ಯೋಚನೆ ಮಾಡ್ತಿದ್ರೆ ಸತ್ತೋರು ವಾಪಸ್ ಬರ್ತಾರಾ? ಇಲ್ವಲ್ಲ. ನೀವು ಸಮಾಧಾನ ಮಾಡ್ಕೊಳ್ಳಿ. ಹೋಗಿ ನಿಮ್ಮ ಕೆಲಸ ನೋಡೋಗ್ರಿ. ಅಲ್ಲ, ಅನಿಕಾ ಹೇಳಿದ್ದೆ ತಾನೇ ನಾನು ಈ ಮನೆಗೆ ಬಂದಿದ್ದು. ಅವಳು ಬರ್ತಾಳೆ, ಏನೋ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಹಿಂಗಾಗೋಯ್ತು. ಈ ವಿಷಯ ನಾನು ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಅಯ್ಯೋ ದೇವ್ರೆ, ಎಂಥ ಗತಿ ಬಂತಪ್ಪ ನನಗೆ.
ಇಷ್ಟೊಂದು ನೊಂದ್ಕೋಬೇಡಿ ಚಿಕ್ಕಮ್ಮ. ನಿಮ್ ನೋವೇನು ಅಂತ ನನ್ಗೆ ಅರ್ಥ ಆಯ್ತೈತೆ. ಆದ್ರೆ ಏನ್ ಮಾಡೋದು ಅಂತ ಹೇಳಿ. ಎಲ್ಲನೂ ಆ ವಿಧಿಯಾಟ. ಆ ವಿಧಿಯಾಟಕ್ಕೆ ಎಲ್ರಿಗೂ ಒಂದಲ್ಲ ಒಂದಿನ ಬಲಿ ಆಗ್ಲೇಬೇಕು ಚಿಕ್ಕಮ್ಮ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಯೋಚನೆ ಮಾಡಬೇಡಿ ಚಿಕ್ಕಮ್ಮ. ನಂಗೆ ಗೊತ್ತು, ಯಾವ ತಾಯಿನೂ ತನ್ನ ಮಗಳು ಸಾವನ್ನ ಸಹಿಸಲ್ಲ ಅಂತ. ಅನಿಕತ್ ಸ್ಥಾನನ ಯಾರ ಕೈಲೂ ತುಂಬಕ್ಕಾಗಕ್ಕಿಲ್ಲ ಚಿಕ್ಕಮ್ಮ. ಆದ್ರೂ ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಯಾವತ್ತಿಗೂ ನಿಮ್ಮ ಮಕ್ಕಳಾಗಿ ನಾನು ನಿಮ್ಮ ಜೊತೆಯಾಗಿರ್ತೀನಿ ಚಿಕ್ಕಮ್ಮ. ಏನಂದ ಕಮಲಿ ನೀನು? ನಿಮ್ಮ ಮಕ್ಕಳಾಗಿ ಯಾವತ್ತಿಗೂ ನಿಮ್ ಜೊತೆಯಾಗಿರ್ತೀನಿ ಅಂದ ಚಿಕ್ಕಮ್ಮ. ನಿಜವಾಗ್ಲೂ ನೀನು ನನ್ನ ಮಗಳಾಗಿರ್ತೀಯ? ಕಮಲಿ, ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಗೋಲ್ಲ. ಸಿಕ್ಕಿದ್ರು ಜಾಸ್ತಿ ಸಮಯ ನನ್ನ ಜೊತೆ ಇರೋಲ್ಲ. ನನ್ನ ಜಗತ್ತು. ಅವಳು ಎಷ್ಟೇ ತಪ್ಪು ಮಾಡಿದ್ರು ಅವಳ ಮೇಲೆ ಕೋಪ ಬರ್ತಿತ್ತು ನಿಜ. ನಾನು ಹೆತ್ ಮಗಳಲ್ವಾ, ಅವಳ ದ್ವೇಷಿಸೋಕ್ಕಾಗ್ಲಿಲ್ಲ. ಈಗ ದೇವರು ಶಾಶ್ವತವಾಗಿ ಅವಳನ್ನ ನನ್ನಿಂದ ದೂರ ಮಾಡ್ಬಿಟ್ಟ. ಕಮಲಿ, ನೀನು ನನ್ನ ಜೊತೆನೆ ಇರ್ತೀಯ ಅಂತಿದ್ಯಾ? ನೀನು ನನ್ನಿಂದ ದೂರ ಆಗಲ್ಲ ತಾನೆ? ಇಲ್ಲ ಚಿಕ್ಕ, ಯಾವತ್ತಿಗೂ ದೂರ ಆಗಲ್ಲ. ನನಗೆ ಮಾತು ಕೊಡು ಕಮಲಿ. ಯಾವುದೇ ಕಾರಣಕ್ಕೂ ನನಗೆ ಬಿಟ್ಟು ಹೋಗಲ್ಲ ಅಂತ ನನಗೆ ಮಾತು ಕೊಡು. ಇಲ್ಲ ಚಿಕ್ಕಮ್ಮ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಕ್ಕಿಲ್ಲ. ಯಾವಾಗಲೂ ನಾನು ನಿಮ್ಮ ಜೊತೆ ಹಾಗೆ ಇರ್ತೀನಿ. ಕಮಲಿ, ನಾನು ನಿನಗೆ ಎಷ್ಟೆಲ್ಲ ನೋವು ಕೊಟ್ರು ನೀ ನನಗೆ ಪ್ರೀತಿ ತೋರಿಸ್ತಿದ್ಯಾ, ನನ್ನ ಬಗ್ಗೆ ಕಾಳಜಿ ತೋರಿಸ್ತಿದ್ಯಾ. ಆದ್ರೆ ನನ್ನ ಬೇಬಿ ಬದುಕಿರೋ ತನಕನೂ ಎಲ್ರೂ ದ್ವೇಷಿಸಿದ್ಲು, ಎಲ್ರಿಗೂ ನೋವು ಕೊಟ್ಲು. ಯಾಕೆ ಕಮಲಿ? ಕೊನೆಗೆ ದೇವರು ಅವಳಿಗೆ ಎಂತ ಶಿಕ್ಷೆ ಕೊಟ್ಬಿಟ್ಟ ನೋಡು. ಕೊನೆಗೂ ಅವಳ ಯಾರು ಮುಟ್ತಿರೋ ಹಾಗೆ, ಅವಳ ಮುಖನ ಯಾರು ನೋಡಕ್ಕಾಗ್ತಿರೋ ಹಾಗೆ ಘೋರವಾದ ಸಾವು ಕೊಟ್ಬಿಟ್ಟ. ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಅವಳ ನೋಡೋದಕ್ಕೆ ನನ್ನ ಮನಸ್ಸು ಹತ್ತರಿತಾ ಇತ್ತು. ಅವಳ ಬಗ್ಗೆ ನನಗೆ ಪಾಪ ಅನಿಸ್ತಾ ಇತ್ತು. ಅವಳ ಮೇಲಿನ ಕೋಪನ ಬಿಟ್ಟು ಅವಳ ಕ್ಷಮಿಸಿ ಒಂದ್ಸಲ ಅವಳ ಅಪ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತು.
ಇಂಥ ಸಾವು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿಕ್ಕಮ್ಮ ಸಮಾಧಾನ ಮಾಡ್ಕೊಳ್ಳಿ. ಈ ಅನಿಕನ್ ಮಾತು ಕಟ್ಕೊಂಡು ಇಲ್ಲಿಗೆ ಬಂದೆ. ಅದು ಬೇರೆ ಒತ್ತಾಯ ಮಾರಿಬೇಡ ಮಾಡಿ ಕಳಿಸಿದ್ಲು. ನಾನು ಬರ್ತೀನಿ, ಇಬ್ರು ಸೇರ್ಕೊಂಡು ಏನಾನು ಮಾಡೋಣ ಅಂತ. ನಾನೊಬ್ಬನೇ ಬಂದಿದ್ರೆ ಯಾರೊಬ್ಬರನ್ನ ಮುಗ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಈ ಮುಂಡವೆಲ್ಲ ಅಳ್ತಾ ಕೂತವೆ. ಈ ಅಳಿ ಮುಂಚೆ ನೋಡ್ಕೊಂಡು ಕೂತ್ಕೋಬೇಕು ನಾನು. ನನಗೆ ನಾಳೆ ಬರ ಇವ್ರು ಚಾಕ್ರಿ ಮಾಡ್ಕೊಂಡಿರ್ಬೇಕಂದ್ರೆ ಇಲ್ಲ ನಾಳಿಂದ ಕಾಲ್ ಕೀಳ್ಬೇಕು. ಇಲ್ಲ ಅಂದ್ರೆ ಇವರೆಲ್ಲ ನಾನು ನೋಡ್ತಾ ಕೂತ್ಕೋಬೇಕಾಗತ್ತೆ. ಕರ್ಮ. ಅಪ್ಪಯ್ಯ, ಎಷ್ಟೆಲ್ಲ ನೋಡ್ದೋಯ್ತು ನೋಡು ಕಮ್ಲಿ. ಅಲ್ಲಿಕ ನಮ್ಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ರು ಅವಳು ಸಾವು ನನ್ನ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವಳು ಜೈಲಿಗೆ ಹೋದ್ಮೇಲಂತೂ ನನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ಅಪ್ಪಯ್ಯ ನೋಡಿ, ನೀವೊಂದ್ ಕಡೆ, ಚಿಕ್ಕಮ್ಮ ಒಂದ್ ಕಡೆ ಈ ರೀತಿ ನೊಂದ್ಕೊಂಡಿದ್ರೆ ನಾವೆಲ್ಲರೂ ಹೆಂಗ್ ನೆಮ್ಮದಿಯಾಗಿರಕಾಯ್ತೈತೆ ಹೇಳಿ? ಚಿಂತೆ ಮಾಡ್ದೆ ಸಮಾಧಾನ ಮಾಡ್ಕೊಳ್ಳಿ ಅಪ್ಪಯ್ಯ. ಏನ್ ಸಮಾಧಾನ ಮಾಡ್ಕೊಳ್ಳಿ ಕಮ್ಮಿ. ನನಗೆ ಒಂದ್ ಕಡೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಒಂದ್ ಕಡೆ ನನಗ ಒಳ್ಳೆಯವಳೋ ಕೆಟ್ಟವಳೋ ಅಟ್ಲೀಸ್ಟ್ ನನ್ ಕಣ್ ಮುಂದೆ ಇರ್ತಾ ಇದೆ. ಆದ್ರೆ ಇವತ್ತು ಅವಳು ನನ್ನಿಂದನೇ ಜೈಲಿಗೆ ಹೋದ್ಲ. ಅವಳ ಸಾವಿಗೆ ನಾನೇ ಕಾರಣ ಅನ್ಸ್ತಾ ಇದೆ ಕಮ್ಮಿ. ಅಪ್ಪಯ್ಯ, ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀರಾ? ಇದೆಲ್ಲ ನಮ್ ಕೈಲಿರ್ತೈತಾ ಹೇಳಿ? ಇದೆಲ್ಲ ವಿಧಿಯಾಟ ಅಪ್ಪಯ್ಯ, ಆ ದೇವ್ರ ಆಡಿಸ್ತಿರೋ ಆಟ. ನಾವೇನು ಮಾಡಕ್ಕಾಗಿಲ್ಲ. ದಯವಿಟ್ಟು ನೀವ್ ಹಿಂಗೆಲ್ಲ ಯೋಚನೆ ಮಾಡ್ಬೇಡಿ ಅಪ್ಪಯ್ಯ. ಅವಳು ಬದ್ಲಾಗ್ಲಿ ಅಂತ ನೀವ್ ಹಂಗ್ ಮಾಡಿದ್ರಿ, ಅವಳಿಗೆ ಹಿಂಗಾಗ್ಲಿ ಅಂತನಾ? ನನಗೆ ಗೊತ್ತಿಲ್ಲ, ಏನು ತೋಚ್ತಾ ಇಲ್ಲ. ಇವತ್ತು ನೀವೆಲ್ಲ ನನ್ನ ಜೊತೆ ಇದ್ದೀರಾ, ಒಬ್ರೆಲ್ಲ ಒಬ್ರು ಬಂದು ಸಮಾಧಾನ ಮಾಡ್ತಾ ಇದ್ರೆ. ಆದ್ರೆ ನಾಳೆಯಿಂದ ನಾನು, ಅಮ್ಮ, ಊರ್ಮಿಳ, ಅವಾಗ ನಾವು ಮಧ್ಯೆ ಇರೋ ಮೌನಕ್ಕೆ ಕೊನೆನೇ ಇಲ್ವಮ್ಮ. ಅಪ್ಪಯ್ಯ, ನೀವೇನು ಚಿಂತೆ ಮಾಡಬೇಡಿ ಅಪ್ಪಯ್ಯ. ನಾವೆಲ್ಲರೂ ಯಾವಾಗಲೂ ನಿಮ್ಮ ಜೊತೆಯಾಗೇ ಇರ್ತೀವಿ. ಇವತ್ತು ದುಃಖ ಇರ್ಬೋದು ಅಪ್ಪಯ್ಯ, ಕತ್ಲಾದ್ಮೇಲೆ ಬೆಳಗ್ಗೆ ಬರಲೇಬೇಕಲ್ವಾ? ಸಾವಿಲ್ದಿರೋ ಮನೆ ಯಾವ್ದೈತೆ ಹೇಳಿ? ನೀವೇನು ಚಿಂತೆ ಮಾಡಬೇಡಿ. ಕಾಲಕ್ಕೆ ಎಲ್ಲನೂ ಮರೆಸೋ ಶಕ್ತಿ ಐತೆ ಅಪ್ಪಯ್ಯ. ಈ ನೋವು ಅಷ್ಟೇ ಕ್ರಮೇಣ ಮರೆ ಆಯ್ತೈತೆ. ಜೀವನದಲ್ಲಿ ನಾವು ಏನನ್ನು ಬೇಕಿರೋ ಮರಿಬೋದಮ್ಮ. ಕಲ್ಕೊಂಡಿರೋ ಮಕ್ಕಳ ಬಗ್ಗೆ ಅದನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲಮ್ಮ.